27 ನಕ್ಷತ್ರಗಳಲ್ಲಿ 8ನೆಯದು ಪುಷ್ಯ ನಕ್ಷತ್ರ. ನಕ್ಷತ್ರಗಳು ವೈದಿಕ ಜ್ಯೋತಿಷ್ಯದ ಪ್ರಮುಖ ಲಕ್ಷಣವಾಗಿದೆ. ಪ್ರತಿಯೊಂದು ನಕ್ಷತ್ರವು ತನ್ನದೇ ಆದ ಸ್ಥಿರ ಗುಣಲಕ್ಷಣಗಳನ್ನು ಹೊಂದಿದೆ. ಪುಷ್ಯ ಎಂದರೆ ಸಂಸ್ಕೃತ ಪದ ಪೋಷ ಅಥವಾ ಪೋಷಣೆ ಎಂದು ಅರ್ಥ ಬರುತ್ತದೆ. ಪುಷ್ಯ ಎಂಬ ಪದದ ಒಂದು ಅರ್ಥವೆಂದರೆ ಪೋಷಿಸುವವನು. ಇದು ಚೈತನ್ಯ, ಶಕ್ತಿ ಮತ್ತು ಬೆಚ್ಚಗಿನ, ಕಾಳಜಿಯುಳ್ಳ ಸ್ವಭಾವವನ್ನು ಸೂಚಿಸುತ್ತದೆ. ಪುಷ್ಯ ನಕ್ಷತ್ರವು ಕಟಕ ರಾಶಿಯಲ್ಲಿ ಬರುತ್ತದೆ. ಪುಷ್ಯ ನಕ್ಷತ್ರದ ಅಧಿಪತಿ ಬೃಹಸ್ಪತಿ, ಅಂದರೆ ಗುರು. ಈ ಕಾರಣದಿಂದಲೇ ಗುರುವಾರದಂದು ನಕ್ಷತ್ರವು ಬಂದರೆ ಅದು ಬಲು ಶ್ರೇಷ್ಠ ಎಂದು ಹೇಳುತ್ತೇವೆ. ಇಂದಿನ ದಿನಗಳಲ್ಲಿ ಇದನ್ನು ಗುರುಪುಷ್ಯ ಯೋಗ ಎಂದು ಕರೆಯುತ್ತೇವೆ. ಜನಪ್ರಿಯ ವ್ಯಕ್ತಿಗಳಾಗುತ್ತಾರೆ, ಆದರೆ ಇವರುಗಳು ಸುಲಭವಾಗಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವುದಿಲ್ಲ. ಕ್ರಿಯಾಶೀಲ ವ್ಯಕ್ತಿತ್ವದವರಿರುತ್ತಾರೆ, ಆದರೆ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಸುಲಭವಾಗಿ ಗಳಿಸುತ್ತಾರೆ. ಸಂಧಾನ ಸಭೆ ನಡೆಸುವಿರಿ. ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಅತ್ಯಂತ ರೊಮ್ಯಾಂಟಿಕ್ಸ್ ಆಗಿದ್ದು, ಅವರು ಕಠಿಣವಾದ ಜೀವನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಡೆಯುವ ಗುಪ್ತ ಭಾವನಾತ್ಮಕ ಪಾತ್ರವನ್ನು ಹೊಂದಿದ್ದಾರೆ. ಈ ಜನರು ಯಾರನ್ನಾದರೂ ಬಿಟ್ಟು ಹೋಗುವುದು ಕಷ್ಟಕರವೆಂದು ಕಂಡುಕೊಳ್ಳುತ್ತಾರೆ ಮತ್ತು ಆದ್ದರಿಂದ ನಿಷ್ಠಾವಂತ ಪ್ರೇಮಿಗಳು. ಪುಷ್ಯ ನಕ್ಷತ್ರ ಗಂಡು ಕುರಿಯನ್ನು ಸಂಕೇತಿಸುತ್ತದೆ. ಪುಷ್ಯ ನಕ್ಷತ್ರದಲ್ಲಿ ಜನಿಸಿದವರು ಎಂದು ಪರಿಗಣಿಸಲಾಗುತ್ತದೆ. ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ದೇವತೆಗಳಲ್ಲಿ ಲಕ್ಷ್ಮೀ ದೇವಿಯೂ ಒಬ್ಬಳು ಎಂದು ಹೇಳಲಾಗುತ್ತದೆ. ಶನಿ ಮತ್ತು ಗುರುವನ್ನು ಆಳುವ ಗ್ರಹಗಳಾಗಿ ಹೊಂದಿರುವುದು ಸ್ಥಳೀಯರಿಗೆ ಅನುಕೂಲಕರವಾಗಿದೆ. ಪುಷ್ಯ ನಕ್ಷತ್ರವನ್ನು ಪೂಸಂ ನಕ್ಷತ್ರ ಎಂದು ಕರೆಯುತ್ತಾರೆ. ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಈ ಜನರು ಜೀವನದಲ್ಲಿ ಕಠಿಣ ಬದಲಾವಣೆಗಳನ್ನು ಮಾಡಲು ಸಹ ಹೆಣಗಾಡುತ್ತಾರೆ. ಆದಾಗ್ಯೂ ಈ ಪುರುಷರ ಭಾವನಾತ್ಮಕ ಸ್ವಭಾವವು ಅವರನ್ನು ಸಹ ಹೃದಯವಂತರನ್ನಾಗಿ ಮಾಡುತ್ತದೆ. ಈ ಸ್ಥಳೀಯನು ಯಾವಾಗಲೂ ತನ್ನನ್ನು ಮೆಚ್ಚಿಸುವ ಮನಸ್ಥಿತಿಯಲ್ಲಿರುತ್ತಾನೆ ಮತ್ತು ಆದ್ದರಿಂದ ಅದರ ಬಗ್ಗೆ ಸ್ವಾರ್ಥಿಯಾಗಬಹುದು. ಪುಷ್ಯ ನಕ್ಷತ್ರದ ಪುರುಷನು ಆಯ್ದ ಕೆಲವು ಸ್ನೇಹಿತರನ್ನು ಹೊಂದಿದ್ದಾನೆ ಮತ್ತು ಆ ವಲಯವನ್ನು ಮೀರಿದ ಜನರಿಗೆ ಹೆಚ್ಚು ಗಮನ ಕೊಡುವುದಿಲ್ಲ. ಹೊಗಳಿಕೆಯು ಅವನ ಅಹಂಕಾರವನ್ನು ಹೆಚ್ಚಿಸುತ್ತದೆ, ಆದರೆ ಟೀಕೆಯು ಅದನ್ನು ತಗ್ಗಿಸುತ್ತದೆ. ಈ ವ್ಯಕ್ತಿಗಳ ಮೃದು ಸ್ವಭಾವವು ಅವರನ್ನು ತಪ್ಪು ಕಂಪನಿಗೆ ಬೀಳುವಂತೆ ಮಾಡುತ್ತದೆ. ಆದ್ದರಿಂದ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಅವರು ವೈಯಕ್ತಿಕ ಅಥವಾ ವೃತ್ತಿಪರವಾಗಿ ಯಾರೊಂದಿಗೆ ಬಂಧಗಳನ್ನು ಬೆಸೆಯುತ್ತಾರೆ ಎಂಬುದರ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ತನ್ನ ಕುಟುಂಬದ ಕಡೆಗೆ ಹೆಚ್ಚು ಒಲವು ತೋರುತ್ತಾನೆ ಅಥವಾ ಅವನ ಜೀವನದ ಬಹುಪಾಲು ಅವರ ಮೇಲೆ ಅವಲಂಬಿತನಾಗಿರುತ್ತಾನೆ. ನೀವು ಚೆನ್ನಾಗಿ ಸಂಪಾದಿಸುತ್ತಿದ್ದರೂ ಸಹ ನಿಮಗೆ ಅಗತ್ಯವಿರುವಾಗ ನಿಮ್ಮ ಕುಟುಂಬದಿಂದ ಸಹಾಯವನ್ನು ಪಡೆಯುತ್ತೀರಿ. ಸಾಮಾನ್ಯವಾಗಿ ಜೀವನದಲ್ಲಿ ಸಣ್ಣ ಸಮಸ್ಯೆಯ ಆಗಮನವು ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಪುರುಷರಲ್ಲಿ ಪ್ಯಾನಿಕ್ ಮೋಡ್ ಅನ್ನು ಸಕ್ರಿಯಗೊಳಿಸುತ್ತದೆ. ಅದರ ನಂತರ ತಮ್ಮ ಸಮಸ್ಯೆ ಬಗೆಹರಿಯುವವರೆಗೂ ಅವರು ಜೀವನದ ಪ್ರತಿಯೊಂದು ಸಂಬಂಧವನ್ನು ಭೂತದ ಮೊದಲು ಒಮ್ಮೆ ಯೋಚಿಸುವುದಿಲ್ಲ. ಪುಷ್ಯ ನಕ್ಷತ್ರವು ಗಂಡು ಕುರಿಯಿಂದ ಸಂಕೇತಿಸುತ್ತದೆ. ದೈಹಿಕ ಹೊಂದಾಣಿಕೆಯ ವಿಷಯದಲ್ಲಿ ಇದು ಕೃತ್ತಿಕಾ ನಕ್ಷತ್ರದ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಸೂಕ್ತವಾದ ಹೊಂದಾಣಿಕೆಯಾಗಿದೆ. ಹೊಂದಾಣಿಕೆಯ ಆಧಾರದ ಮೇಲೆ ಪುಷ್ಯ ನಕ್ಷತ್ರದವರು ದೀರ್ಘಾವಧಿಯ ಪಾಲುದಾರಿಕೆಯಲ್ಲಿ ಸಂತೋಷವನ್ನು ಕಂಡುಕೊಳ್ಳುವ ಸಾಧ್ಯತೆಯಿದೆ. ಪುಷ್ಯ ನಕ್ಷತ್ರದವರಿಗೆ ಹೊಂದಾಣಿಕೆಯಾಗುವ ರಾಶಿ ನಕ್ಷತ್ರ ಹೀಗಿವೆ ನೋಡಿ. ವೃಷಭ ರಾಶಿಯ ಮೃಗಶಿರ ನಕ್ಷತ್ರ, ಪುಷ್ಯ, ಆಶ್ಲೇಷ. ವೃಶ್ಚಿಕ ರಾಶಿಯ ವಿಶಾಖ, ಅನುರಾಧ, ಜ್ಯೇಷ್ಠ, ಶ್ರವಣ. ಮೀನ ರಾಶಿಯ ಪೂರ್ವಾಸ್ ಭಾದ್ರ ನಕ್ಷತ್ರ.
ರೇವತಿ ನಕ್ಷತ್ರದ ಸಂಬಂಧಗಳಲ್ಲಿನ ಹೊಂದಾಣಿಕೆಯು ಒಂದು ಉತ್ತಮವಾದ ಹೊಂದಾಣಿಕೆಯಾಗುತ್ತದೆ. ಪುಷ್ಯ ನಕ್ಷತ್ರವನ್ನು ಆಳುವನು. ಶನಿಯು ಕರ್ಮದ ಪ್ರತಿಕ್ರಿಯೆಯನ್ನು ಕೊಡುವವನು. ಒಬ್ಬರ ಹಿಂದಿನ ಚಟುವಟಿಕೆಗಳ ಒಳ್ಳೆಯ ಅಥವಾ ಕೆಟ್ಟ ಫಲಿತಾಂಶಗಳು ಆಗಿರುತ್ತದೆ. ಇದು ಶಿಸ್ತು, ಅಡೆತಡೆಗಳು, ಕಠಿಣ ಪರಿಶ್ರಮ ಮತ್ತು ತತ್ವಶಾಸ್ತ್ರ ಮತ್ತು ಕಾನೂನಿನೊಂದಿಗೆ ಸಂಬಂಧಿಸಿದೆ. ನಕ್ಷತ್ರಗಳನ್ನು 3 ವರ್ಗಗಳಾಗಿ ವಿಂಗಡಿಸಲಾಗಿದೆ: ರಾಕ್ಷಸರು, ಮಾನವರು ಮತ್ತು ದೇವರುಗಳು. ಪುಷ್ಯವು ದೈವಿಕ ನಕ್ಷತ್ರವಾಗಿದೆ. ಈ ಗುಂಪಿನಲ್ಲಿರುವ ಜನರು ಸಾಮಾನ್ಯವಾಗಿ ಒಳ್ಳೆಯ ಸ್ವಭಾವದವರು ಮತ್ತು ಜೀವನದಲ್ಲಿ ಅದೃಷ್ಟವಂತರು. ಆದಾಗ್ಯೂ ಅವರು ಅಹಂ ಮತ್ತು ಅರ್ಹತೆಯ ಪ್ರಜ್ಞೆಯೊಂದಿಗೆ ಹೋರಾಡಬಹುದು. ಪುಷ್ಯ ನಕ್ಷತ್ರದ ಕಟಕ ರಾಶಿಯವರು ಬುದ್ಧಿವಂತರು ಮತ್ತು ಗ್ರಹಿಸುವವರು, ಇತರ ಜನರನ್ನು ಓದುವ ಸಾಮರ್ಥ್ಯದಲ್ಲಿ ಪ್ರತಿಭಾನ್ವಿತರು. ಅವರು ಕಾಳಜಿ, ಸೃಜನಶೀಲ ಮತ್ತು ಸಹಾನುಭೂತಿ ಹೊಂದಿದ್ದಾರೆ. ಬೃಹಸ್ಪತಿ ವೈದಿಕ ಧರ್ಮಶಾಸ್ತ್ರದಲ್ಲಿ ದೇವತೆಗಳ ಗುರು. ಅವರ ಆಧ್ಯಾತ್ಮಿಕ ನಾಯಕನಾಗಿ ಪುಷ್ಯ ನಕ್ಷತ್ರದವರಿಗೆ ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಾರೆ. ಪುಷ್ಯ ನಕ್ಷತ್ರದವರಿಗೆ ಹಸುವಿನ ಕೆಚ್ಚಲು, ಕಮಲ ಅಥವಾ ವೃತ್ತ. ಕ್ರಮವಾಗಿ ಇದು ಪೋಷಣೆ, ಮಂಗಳಕರ ಮತ್ತು ಸಂಪೂರ್ಣತೆಯನ್ನು ಪ್ರತಿನಿಧಿಸುತ್ತದೆ. ಪುಷ್ಯ ನಕ್ಷತ್ರದವರ ದೌರ್ಬಲ್ಯವೆಂದರೆ ನಿಮ್ಮ ಹೆಮ್ಮೆ, ಅಹಂಕಾರ ಮತ್ತು ಹೆಚ್ಚು ಮೊಂಡುತನದ ಪ್ರವೃತ್ತಿಯಾಗಿದೆ. ನಿಮ್ಮದು ತಪ್ಪಾಗಿರಬಹುದು ಎಂಬುದನ್ನು ಒಪ್ಪಿಕೊಳ್ಳಲು ನೀವು ನಿರಾಕರಿಸುತ್ತೀರಿ ಮತ್ತು ಇತರ ಆಲೋಚನಾ ವಿಧಾನಗಳನ್ನು ಪರಿಗಣಿಸಲು ಬಯಸುವುದಿಲ್ಲ. ಇದು ನಿಮ್ಮನ್ನು ನಿಷ್ಠುರವಾಗಿ ಮತ್ತು ಬೇಗನೆ ಕೋಪಗೊಳ್ಳುವಂತೆ ಮಾಡಬಹುದು. ಇವುಗಳಲ್ಲಿ ಹೆಚ್ಚಿನವು ನಿಮ್ಮನ್ನು ಕಾಡುವ ಅಭದ್ರತೆಯಿಂದ ಉಂಟಾಗುತ್ತದೆ. ಒಮ್ಮೆ ನೀವು ನಿಮ್ಮೊಂದಿಗೆ ಹೊಂದಾಣಿಕೆ ಮಾಡಿಕೊಂಡರೆ, ನಿಮ್ಮ ಸುತ್ತಲಿನ ಪ್ರಪಂಚದೊಂದಿಗೆ ನೀವು ಶಾಂತಿಯಿಂದ ಇರಲು ಸುಲಭವಾಗುತ್ತದೆ. ನೀವು ಬೇರೆಯವರ ಗಮನ ಸೆಳೆಯಲು ಮತ್ತು ಒಪ್ಪಿಗೆ ಪಡೆಯಲು ನಿಮ್ಮ ಪ್ರಯತ್ನಗಳಲ್ಲಿ ನೀವು ತುಂಬಾ ಮಾತನಾಡಬಹುದು. ನಿಮ್ಮ ಸ್ವಂತ ಆಲೋಚನೆಗಳು ಮತ್ತು ಅಭಿಪ್ರಾಯಗಳನ್ನು ಅವರು ನಿಜವಾಗಿಯೂ ಬಯಸುತ್ತಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಗಣಿಸದೆ ನೀವು ಮಾತನಾಡಬಹುದು. ಪುಷ್ಯ ನಕ್ಷತ್ರದವರು ಸಾಮಾನ್ಯವಾಗಿ ಪ್ರದರ್ಶಿಸುವ ಸ್ವಯಂ ನಿಯಂತ್ರಣದ ಹೊರತಾಗಿಯೂ ಕಾಮದೊಂದಿಗೆ ಹೋರಾಡುವ ನಿಮ್ಮ ಒಂದು ಭಾಗವಿದೆ. ನೀವು ಅವುಗಳನ್ನು ಅನುಮತಿಸಿದರೆ ಲೈಂಗಿಕತೆ ಮತ್ತು ಇತರ ಭೌತಿಕ ಸಂತೋಷಗಳು ನಿಮ್ಮನ್ನು ಆವರಿಸಲು ಪ್ರಾರಂಭಿಸಬಹುದು. ನೀವು ಬಯಸಿದ್ದನ್ನು ಇತರರು ಪಡೆದರೆ ನೀವು ಸಾಕಷ್ಟು ಅಸೂಯೆ ಪಡಬಹುದು. ಜೀವನದಲ್ಲಿ ನಿಮಗೆ ಹೆಚ್ಚು ಸಂತೋಷವನ್ನು ನೀಡುವ ವಿಷಯವೆಂದರೆ ನಿಮ್ಮ ಸ್ವಂತ ಕುಟುಂಬ. ಅವರ ಮೇಲಿನ ನಿಮ್ಮ ಪ್ರೀತಿಯು ಗಾಢವಾಗಿದೆ, ಆದರೆ ಅವರೊಂದಿಗಿನ ನಿಮ್ಮ ಬಾಂಧವ್ಯವು ಕೈಯಿಂದ ಹೊರಬರಬಹುದು. ಅಂತಿಮವಾಗಿ, ಪ್ರತಿಯೊಬ್ಬರೂ ಬದುಕಲು ತಮ್ಮದೇ ಆದ ಜೀವನವನ್ನು ಹೊಂದಿದ್ದಾರೆ. ಅವರು ತಮ್ಮ ಸ್ವಂತ ಜೀವನವನ್ನು ನಡೆಸಲು ನೀವು ಹೆಣಗಾಡಬಹುದು ಮತ್ತು ಅವರೊಂದಿಗಿನ ನಿಮ್ಮ ಬಾಂಧವ್ಯವು ನಿಮ್ಮ ಜೀವನವನ್ನು ತಡೆಯಲು ಬಿಡಬಹುದು. ಪುಷ್ಯ ನಕ್ಷತ್ರದ ಪುರುಷರ ಜೀವನ ವಿಧಾನವು ವ್ಯವಸ್ಥಿತವಾಗಿದೆ. ನೀವು ಯೋಜನೆಯನ್ನು ಹೊಂದಿದ್ದೀರಿ ಮತ್ತು ಅದಕ್ಕೆ ಬದ್ಧರಾಗುವ ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರಿ. ನಿಮ್ಮ ಮುಂದಿನ ಹೆಜ್ಜೆ ಏನೆಂದು ನಿಮಗೆ ಸಾಮಾನ್ಯವಾಗಿ ತಿಳಿದಿರುತ್ತದೆ. ನೀವು ದೊಡ್ಡ ಆಧ್ಯಾತ್ಮಿಕ ಆಳವನ್ನು ಹೊಂದಿದ್ದೀರಿ. ಪುಷ್ಯವನ್ನು ಆಧ್ಯಾತ್ಮಿಕ ಬೆಳವಣಿಗೆಗೆ ಅತ್ಯುತ್ತಮ ನಕ್ಷತ್ರವೆಂದು ಹಲವರು ಪರಿಗಣಿಸುತ್ತಾರೆ. ನೀವು ಜೀವನ, ಅದರ ಉದ್ದೇಶ ಮತ್ತು ಹೆಚ್ಚಿನದಕ್ಕೆ ಅದರ ಸಂಪರ್ಕದ ಬಗ್ಗೆ ಕಠಿಣವಾದ ಪ್ರಶ್ನೆಗಳನ್ನು ಕೇಳುತ್ತೀರಿ. ನೀವು ಉತ್ತರಗಳನ್ನು ಸಹ ಕಂಡುಕೊಳ್ಳುವ ಸಾಧ್ಯತೆಯಿದೆ. ನೀವು ಕೆಲವೊಮ್ಮೆ ಗೌರವ ಕಳೆದುಕೊಳ್ಳಬಹುದು. ನಿಮ್ಮ ಮೊಂಡುತನದ ಸ್ವಭಾವವು ಕೆಲವೊಮ್ಮೆ ನಿಮ್ಮನ್ನು ಕುರುಡನನ್ನಾಗಿ ಮಾಡುತ್ತದೆ. ಜನರು ಅಥವಾ ನಂಬಿಕೆಗಳಿಗೆ ನೀವು ಎಷ್ಟು ಸಮರ್ಪಿತರಾಗಬಹುದು ಎಂದರೆ ಅವರು ಹೇಗೆ ಸಂಪರ್ಕ ಸಾಧಿಸುತ್ತಾರೆ ಮತ್ತು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತಾರೆ ಎಂಬುದನ್ನು ನೀವು ನೋಡುವುದಿಲ್ಲ. ನೀವು ಪ್ರೀತಿಪಾತ್ರರನ್ನು ಅತಿಯಾಗಿ ರಕ್ಷಿಸಬಹುದು,
ಸ್ನೇಹಿತರು ಮತ್ತು ವಿಶೇಷವಾಗಿ ಕುಟುಂಬಕ್ಕೆ ನಿಮ್ಮ ನಿಷ್ಠೆ ಮತ್ತು ಸಮರ್ಪಣೆ ಪ್ರಶಂಸನೀಯವಾಗಿದೆ, ಆದರೆ ನೀವು ಅದನ್ನು ತುಂಬಾ ದೂರ ಕೊಂಡೊಯ್ಯಬಹುದು. ಅವರನ್ನು ಹುಡುಕುವ ನಿಮ್ಮ ಉತ್ಸಾಹದಲ್ಲಿ ಅವರನ್ನು ನಿಯಂತ್ರಿಸದಂತೆ ಜಾಗರೂಕರಾಗಿರಿ. ಪುಷ್ಯ ನಕ್ಷತ್ರವು ಕಟಕ ರಾಶಿಯಲ್ಲಿ ಬರುತ್ತದೆ. ಪುಷ್ಯ ನಕ್ಷತ್ರದ ಅಧಿಪತಿ ಬೃಹಸ್ಪತಿ, ಅಂದರೆ ಗುರು. ಈ ಕಾರಣದಿಂದಲೇ ಗುರುವಾರದಂದು ನಕ್ಷತ್ರವು ಬಂದರೆ ಅದು ಬಲು ಶ್ರೇಷ್ಠ ಎಂದು ಹೇಳುತ್ತೇವೆ. ಇಂದಿನ ದಿನಗಳಲ್ಲಿ ಇದನ್ನು ಗುರುಪುಷ್ಯ ಯೋಗ ಎಂದು ಕರೆಯುತ್ತೇವೆ. ಜನಪ್ರಿಯ ವ್ಯಕ್ತಿಗಳಾಗುತ್ತಾರೆ, ಆದರೆ ಇವರುಗಳು ಸುಲಭವಾಗಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವುದಿಲ್ಲ. ಕ್ರಿಯಾಶೀಲ ವ್ಯಕ್ತಿತ್ವದವರಿರುತ್ತಾರೆ, ಆದರೆ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಸುಲಭವಾಗಿ ಗಳಿಸುತ್ತಾರೆ. ಸಂಧಾನ ಸಭೆ ನಡೆಸುವಿರಿ. ಪುಷ್ಯ ನಕ್ಷತ್ರದ ಮೊದಲನೇ ಪಾದವು ಸಿಂಹ ನವಾಂಶದಲ್ಲಿ ಬರುತ್ತದೆ ಮತ್ತು ಸೂರ್ಯನಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದ ಪುರುಷರು ಇತರರಿಗಿಂತ ವೇಗವಾಗಿ ಸಾಧನೆ, ಸಂಪತ್ತು ಮತ್ತು ಪೂರ್ವಜರ ಹೆಮ್ಮೆಯೊಂದಿಗೆ ಬರುತ್ತಾರೆ. ಹೋಟೆಲ್ ವ್ಯವಹಾರದಲ್ಲಿ ಉತ್ತಮ ಆದಾಯ, ಸ್ವಂತ ವಾಹನವಿರುತ್ತದೆ. ಕೇವಲ ನಿಮ್ಮ ಮಾತನ್ನು ಕೇಳುವ ಜನರನ್ನು ನಿಮ್ಮ ಮಿತ್ರರನ್ನಾಗಿ ಮಾಡಿಕೊಳ್ಳಿ. ಹಣದ ಬಗ್ಗೆ ದುರಾಸೆ ಇರುವುದಿಲ್ಲ. ಸಂಪಾದನೆಯ ಒಂದು ಭಾಗವನ್ನು ಜನಸೇವೆಗಾಗಿ ಮೀಸಲಿಡುವಿರಿ. ಪಾಲುಗಾರಿಕೆ ಇರುವುದಿಲ್ಲ. ತಂದೆಯವರ ವ್ಯಾಪಾರದಲ್ಲಿ ಸಹಾಯ ಮಾಡುವಿರಿ. ನೀರನ್ನು ಶುಭ್ರಗೊಳಿಸುವ ಘಟಕ ಆರಂಭಿಸುವಿರಿ. ಐಷಾರಾಮಿ 4 ಚಕ್ರದ ವಾಹನ ಕೊಳ್ಳುವಿರಿ. ಪುಷ್ಯ ನಕ್ಷತ್ರದ ಪುರುಷರು ವಿಶೇಷವಾಗಿ ಆಧ್ಯಾತ್ಮಿಕತೆಗೆ ಆಕರ್ಷಿತರಾಗುತ್ತಾರೆ. ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ನೀವು ಭಕ್ತಿ ಮತ್ತು ನಿಷ್ಠಾವಂತರು ಮತ್ತು ಇತರರಿಗೆ ಆಧ್ಯಾತ್ಮಿಕ ಸ್ಫೂರ್ತಿಯ ಮೂಲವಾಗಿರಬಹುದು. ನೈತಿಕತೆಯು ನಿಮಗೆ ಮುಖ್ಯವಾಗಿದೆ ಮತ್ತು ನಿಮ್ಮ ಸದ್ಗುಣದ ವ್ಯಾಖ್ಯಾನದೊಂದಿಗೆ ಹೊಂದಿಕೆಯಾಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ನೀವು ಶ್ರಮಿಸುತ್ತೀರಿ. ನೀವು ಸ್ವತಂತ್ರರಾಗಿರುತ್ತೀರಿ ಮತ್ತು ಅದು ನಿಮಗೆ ಸರಿಯಾಗಿ ಕಾಣದಿದ್ದರೆ ಅದರೊಂದಿಗೆ ಹೋಗುವುದಿಲ್ಲ. ಪುಷ್ಯ ನಕ್ಷತ್ರದಲ್ಲಿ ಸೂರ್ಯ ಸಂಚರಿಸುವುದರಿಂದ ಕಟಕ ರಾಶಿಯವರಿಗೆ ಲಾಭಗಳಿವೆ. ಯಾವುದೇ ವಿಷಯದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ನಿಮ್ಮ ಹೂಡಿಕೆಗಳು ಆದಾಯದ ರೂಪದಲ್ಲಿ ಹೆಚ್ಚಾಗುತ್ತವೆ. ಕೆಲಸದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ಶುಭ ಸುದ್ದಿ ಬರಲಿದೆ. ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ನೀವು ಭಕ್ತಿ ಮತ್ತು ನಿಷ್ಠಾವಂತರು ಮತ್ತು ಇತರರಿಗೆ ಆಧ್ಯಾತ್ಮಿಕ ಸ್ಫೂರ್ತಿಯ ಮೂಲವಾಗಿರಬಹುದು. ನೈತಿಕತೆಯು ನಿಮಗೆ ಮುಖ್ಯವಾಗಿದೆ ಮತ್ತು ನಿಮ್ಮ ಸದ್ಗುಣದ ವ್ಯಾಖ್ಯಾನದೊಂದಿಗೆ ಹೊಂದಿಕೆಯಾಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ನೀವು ಶ್ರಮಿಸುತ್ತೀರಿ. ನೀವು ಸ್ವತಂತ್ರರಾಗಿರುತ್ತೀರಿ ಮತ್ತು ಅದು ನಿಮಗೆ ಸರಿಯಾಗಿ ಕಾಣದಿದ್ದರೆ ಅದರೊಂದಿಗೆ ಹೋಗುವುದಿಲ್ಲ. ಭೌತಿಕ ಸಂತೋಷಗಳು ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರುವುದಿಲ್ಲ. ನಿಮ್ಮ ಸ್ವಯಂ ನಿಯಂತ್ರಣ ಮತ್ತು ಸಂಯಮವು ನಿಮ್ಮ ಆಸೆಗಳನ್ನು ಮತ್ತು ಭಾವನೆಗಳನ್ನು ಹೆಚ್ಚಿನ ಸಮಯ ನಿಯಂತ್ರಣದಲ್ಲಿಡಲು ನಿಮಗೆ ಅನುವು ಮಾಡಿಕೊಡುತ್ತದೆ. ನೀವು ವಿರಳವಾಗಿ ನಿಮ್ಮ ಸಂಯಮವನ್ನು ಕಳೆದುಕೊಳ್ಳುತ್ತೀರಿ. ಇತರರು ನಿಮ್ಮ ಕಠಿಣತೆಯನ್ನು ಅವರ ಮೇಲೆ ಹೇರುವ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಆದಾಗ್ಯೂ ನೀವು ತುಂಬಾ ಉದಾರರಾಗಿದ್ದೀರಿ. ನೀವು ಏನೇ ಹೊಂದಿದ್ದರೂ ನೀವು ಬಿಟ್ಟುಕೊಡಲು ಬಯಸುತ್ತೀರಿ. ತೀಕ್ಷ್ಣವಾದ ಕುತೂಹಲವು ನಿಮ್ಮನ್ನು ಅನೇಕ ವಿಷಯಗಳಲ್ಲಿ ಜ್ಞಾನವನ್ನು ಹೊಂದುವಂತೆ ಮಾಡುತ್ತದೆ. ನೀವು ಸಹಜವಾಗಿ ಅಧ್ಯಯನಶೀಲರು. ಹೆಚ್ಚಿನ ಕರ್ಕಾಟಕ ರಾಶಿಯವರಂತೆ ನೀವು ನಂಬಲಾಗದಷ್ಟು ಗ್ರಹಿಸುವಿರಿ. ನೀವು ನಿರರ್ಗಳವಾಗಿರುತ್ತೀರಿ ಮತ್ತು ಸ್ವಯಂ ಅಭಿವ್ಯಕ್ತಿಯಲ್ಲಿ ಸ್ವಾಭಾವಿಕ ಪ್ರತಿಭೆಯನ್ನು ಹೊಂದಿದ್ದೀರಿ. ನಿಮ್ಮ ಸಹಾನುಭೂತಿಯ ಸ್ವಭಾವ ಮತ್ತು ಪ್ರಶಂಸನೀಯ ಗುಣಗಳು ನಿಮ್ಮನ್ನು ಹೆಚ್ಚು ಜನಪ್ರಿಯಗೊಳಿಸುತ್ತವೆ. ಪುಷ್ಯ ನಕ್ಷತ್ರದ 2ನೇ ಪಾದವು ಕನ್ಯಾ ರಾಶಿ ನವಾಂಶದಲ್ಲಿ ಬರುತ್ತದೆ. ಬುಧನು ಆಳುತ್ತಾನೆ. ಈ ಪಾದದಲ್ಲಿ ಜನಿಸಿದವರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಈ ಪಾದದಲ್ಲಿ ಜನಿಸಿದ ಪುರುಷರು ತೆಳ್ಳಗಿನ ಮೈಬಣ್ಣ ಮತ್ತು ತೆಳ್ಳನೆಯ ದೇಹವನ್ನು ಹೊಂದಿರುತ್ತಾರೆ.
ಪುಷ್ಯ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ಪುರುಷರು ಹಳೆಯ ರೊಮ್ಯಾಂಟಿಕ್ಸ್ ಆಗಿದ್ದು ಅವರು ಕಠಿಣವಾದ ಜೀವನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಡೆಯುವ ಗುಪ್ತ ಭಾವನಾತ್ಮಕ ಪಾತ್ರವನ್ನು ಹೊಂದಿದ್ದಾರೆ. ಈ ಜನರು ಯಾರನ್ನಾದರೂ ಬಿಟ್ಟು ಹೋಗುವುದು ಕಷ್ಟಕರವೆಂದು ಕಂಡುಕೊಳ್ಳುತ್ತಾರೆ ಮತ್ತು ಆದ್ದರಿಂದ ನಿಷ್ಠಾವಂತ ಪ್ರೇಮಿಗಳು. ಈ ಜನರು ಜೀವನದಲ್ಲಿ ಕಠಿಣ ಬದಲಾವಣೆಗಳನ್ನು ಮಾಡಲು ಸಹ ಹೆಣಗಾಡುತ್ತಾರೆ. ಆದಾಗ್ಯೂ ಈ ಸ್ಥಳೀಯರ ಭಾವನಾತ್ಮಕ ಸ್ವಭಾವವು ಅವರನ್ನು ಸಹ ಹೃದಯವಂತರನ್ನಾಗಿ ಮಾಡುತ್ತದೆ. ಈ ಸ್ಥಳೀಯನು ಯಾವಾಗಲೂ ತನ್ನನ್ನು ಮೆಚ್ಚಿಸುವ ಮನಸ್ಥಿತಿಯಲ್ಲಿರುತ್ತಾನೆ ಮತ್ತು ಆದ್ದರಿಂದ ಅದರ ಬಗ್ಗೆ ಸ್ವಾರ್ಥಿಯಾಗಬಹುದು. ಪುಷ್ಯ ಪುರುಷನು ಆಯ್ದ ಕೆಲವು ಸ್ನೇಹಿತರನ್ನು ಹೊಂದಿದ್ದಾನೆ ಮತ್ತು ಆ ವಲಯವನ್ನು ಮೀರಿದ ಜನರಿಗೆ ಹೆಚ್ಚು ಗಮನ ಕೊಡುವುದಿಲ್ಲ. ಹೊಗಳಿಕೆಯು ಅವನ ಅಹಂಕಾರವನ್ನು ಹೆಚ್ಚಿಸುತ್ತದೆ, ಆದರೆ ಟೀಕೆಯು ಅದನ್ನು ತಗ್ಗಿಸುತ್ತದೆ. ಈ ವ್ಯಕ್ತಿಗಳ ಮೃದು ಸ್ವಭಾವವು ಅವರನ್ನು ತಪ್ಪು ಕಂಪನಿಗೆ ಬೀಳುವಂತೆ ಮಾಡುತ್ತದೆ. ಆದ್ದರಿಂದ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಅವರು ವೈಯಕ್ತಿಕ ಅಥವಾ ವೃತ್ತಿಪರವಾಗಿ ಯಾರೊಂದಿಗೆ ಬಂಧಗಳನ್ನು ಬೆಸೆಯುತ್ತಾರೆ ಎಂಬುದರ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಪುರುಷನಿಗೆ ಯಾವುದೇ ಕೆಲಸ ಮಾಡುವ ಇಚ್ಛೆ ಇರುತ್ತದೆ. ಈ ಜನರು ತಾವು ಏನು ಬೇಕಾದರೂ ಮತ್ತು ಎಲ್ಲವನ್ನೂ ಮಾಡಬಹುದು ಎಂದು ಜಗತ್ತಿಗೆ ತೋರಿಸಲು ಬಯಸುತ್ತಾರೆ ಮತ್ತು ಅವುಗಳನ್ನು ನಿಭಾಯಿಸಲು ಅವರು ಸಮರ್ಥರಾಗಿದ್ದರೂ ಅಥವಾ ಇಲ್ಲದಿದ್ದರೂ ಕಾರ್ಯಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೂ ಅವರ ಸ್ವಂತದ ಅಡಿಯಲ್ಲಿ ಹೆಚ್ಚು ಕೆಲಸ ಮಾಡುವುದರಿಂದ ಅವರು ಒತ್ತಡಕ್ಕೆ ಒಳಗಾಗುತ್ತಾರೆ ಮತ್ತು ಜೀವನದಲ್ಲಿ ಇತರ ಬದ್ಧತೆಗಳಲ್ಲಿ ಆಸಕ್ತಿಯಿಲ್ಲ. ಅಲ್ಲದೆ ಈ ಪುರುಷರು ಭಾವನಾತ್ಮಕ ಜೀವಿಗಳಾಗಿರುವುದರಿಂದ ಅವರ ಕೆಲಸದ ಬಗ್ಗೆ ಸ್ವಲ್ಪ ಟೀಕೆ ಕೂಡ ಅವರಿಗೆ ದುಃಖವನ್ನುಂಟು ಮಾಡುತ್ತದೆ. ಆದಾಗ್ಯೂ ಈ ಸ್ಥಳೀಯರು ಅವರು ಒಮ್ಮೆ ತಮ್ಮನ್ನು ತಾವು ಒಪ್ಪಿಸಿದರೆ ಯಾವುದೇ ಕೆಲಸವನ್ನು ನಡುವೆ ಬಿಡಲು ಇಷ್ಟಪಡುವುದಿಲ್ಲ. ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಬಲವಾದ ಇಚ್ಛಾಶಕ್ತಿಯೊಂದಿಗೆ ಜನಿಸುತ್ತಾನೆ ಮತ್ತು ತನ್ನ ಗುರಿಗಳನ್ನು ತಲುಪಲು ಕಷ್ಟಕರವಾದ ಅಡೆತಡೆಗಳನ್ನು ನಿವಾರಿಸುತ್ತಾನೆ. ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಪುರುಷನಿಗೆ ಯಾವುದೇ ಕೆಲಸ ಮಾಡುವ ಇಚ್ಛೆ ಇರುತ್ತದೆ. ಈ ಜನರು ತಾವು ಏನು ಬೇಕಾದರೂ ಮತ್ತು ಎಲ್ಲವನ್ನೂ ಮಾಡಬಹುದು ಎಂದು ಜಗತ್ತಿಗೆ ತೋರಿಸಲು ಬಯಸುತ್ತಾರೆ ಮತ್ತು ಅವುಗಳನ್ನು ನಿಭಾಯಿಸಲು ಅವರು ಸಮರ್ಥರಾಗಿದ್ದರೂ ಅಥವಾ ಇಲ್ಲದಿದ್ದರೂ ಕಾರ್ಯಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೂ ಅವರ ಸ್ವಂತದ ಅಡಿಯಲ್ಲಿ ಹೆಚ್ಚು ಕೆಲಸ ಮಾಡುವುದರಿಂದ ಅವರು ಒತ್ತಡಕ್ಕೆ ಒಳಗಾಗುತ್ತಾರೆ ಮತ್ತು ಜೀವನದಲ್ಲಿ ಇತರ ಬದ್ಧತೆಗಳಲ್ಲಿ ಆಸಕ್ತಿಯಿಲ್ಲ. ಅಲ್ಲದೆ ಈ ಪುರುಷರು ಭಾವನಾತ್ಮಕ ಜೀವಿಗಳಾಗಿರುವುದರಿಂದ ಅವರ ಕೆಲಸದ ಬಗ್ಗೆ ಸ್ವಲ್ಪ ಟೀಕೆ ಕೂಡ ಅವರಿಗೆ ದುಃಖವನ್ನುಂಟು ಮಾಡುತ್ತದೆ. ಆದಾಗ್ಯೂ ಈ ಸ್ಥಳೀಯರು ಅವರು ಒಮ್ಮೆ ತಮ್ಮನ್ನು ತಾವು ಒಪ್ಪಿಸಿದರೆ ಯಾವುದೇ ಕೆಲಸವನ್ನು ನಡುವೆ ಬಿಡಲು ಇಷ್ಟಪಡುವುದಿಲ್ಲ. ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಬಲವಾದ ಇಚ್ಛಾಶಕ್ತಿಯೊಂದಿಗೆ ಜನಿಸುತ್ತಾನೆ ಮತ್ತು ತನ್ನ ಗುರಿಗಳನ್ನು ತಲುಪಲು ಕಷ್ಟಕರವಾದ ಅಡೆತಡೆಗಳನ್ನು ನಿವಾರಿಸುತ್ತಾನೆ. ಪುಷ್ಯ ನಕ್ಷತ್ರದ 3ನೇ ಪಾದವು ತುಲಾ ನವಾಂಶದಲ್ಲಿ ಬರುತ್ತದೆ ಮತ್ತು ಶುಕ್ರನಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದವರು ಮನೆ, ಸೌಕರ್ಯ, ಐಷಾರಾಮಿ ಮತ್ತು ಪ್ರಣಯದ ಕಡೆಗೆ ಹೆಚ್ಚು ಒಲವು ತೋರುತ್ತಾರೆ. ಈ ಸ್ಥಳೀಯರು ಉತ್ತಮ ಜೀವನ ಸಂಗಾತಿಯಾಗುತ್ತಾರೆ. ಕೃಷಿ ಕಾರ್ಯದಲ್ಲಿ ಉತ್ತಮ ಅಭಿವೃದ್ಧಿ ಇರುತ್ತದೆ. ಧಾರ್ಮಿಕ ಕಾರ್ಯಗಳನ್ನು ಮಾಡುವಲ್ಲಿ ಇವರು ಮೊದಲಿಗರು. ಬುದ್ಧಿವಂತಿಕೆಯಿಂದ ಹಣದ ತೊಂದರೆ ಬಾರದು. ಪ್ರೀತಿ ವಿಶ್ವಾಸವನ್ನು ಗಳಿಸುತ್ತಾರೆ. ಸಾಮಾನ್ಯವಾಗಿ ಇವರ ಬಳಿ ಇಲ್ಲವೆಂದರೂ ಹಣ ಇದ್ದೇ ಇರುತ್ತದೆ. ಸದ್ಗುಣಶೀಲ ಮಕ್ಕಳಿರುತ್ತಾರೆ. ಶೀತದ ವಿನಃ ಉಳಿದಂತೆ ಆರೋಗ್ಯವು ಚೆನ್ನಾಗಿರುತ್ತದೆ. ಕುಟುಂಬದಲ್ಲಿ ಇವರಿಂದ ಸಂತೋಷ ಶಾಂತಿ ನೆಲೆಸಿರುತ್ತದೆ. ಪುಷ್ಯ ನಕ್ಷತ್ರದಲ್ಲಿ ಜನಿಸಿದವರಿಗೆ ಬೇಗನೆ ಕೋಪ ಬರುತ್ತದೆ. ಯಾರೊಂದಿಗೂ ಕೆಟ್ಟ ಮಾತನ್ನು ಆಡದೆ ಸ್ನೇಹದಿಂದ ಬಾಳುವಿರಿ.
ವಾದ ವಿವಾದಗಳನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಯಾರ ಮಾತನ್ನು ಕೇಳುವುದಿಲ್ಲ. ಇದೇ ರೀತಿ ಬೇರೆಯವರಿಗೆ ಬುದ್ಧಿವಾದ ಮಾತುಗಳನ್ನು ಹೇಳುವುದಿಲ್ಲ. ಅನೇಕ ಧಾರ್ಮಿಕ ಕೆಲಸಗಳನ್ನು ನೆರವೇರಿಸುತ್ತಾರೆ. ಕಷ್ಟದಲ್ಲಿ ಇದ್ದವರಿಗೆ ಹಣದ ಸಹಾಯ ಮಾಡುತ್ತಾರೆ. ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ದಾನ ಧರ್ಮಕ್ಕೆ ವಿನಿಯೋಗಿಸುತ್ತಾರೆ. ತಂದೆಗೆ ತೊಂದರೆ ಇರುತ್ತದೆ. ರಾಜಕೀಯ ಕ್ಷೇತ್ರದಲ್ಲಿ ಇದ್ದವರಿಗೆ ಉನ್ನತ ಪದವಿ ಪುರಸ್ಕಾರ ಲಭಿಸುತ್ತದೆ. ಉದ್ಯೋಗದಲ್ಲಿ ಉನ್ನತ ಯಶಸ್ಸು ದೊರೆಯುತ್ತದೆ. ಒಂದಕ್ಕಿಂತಲೂ ಹೆಚ್ಚಿನ ಉದ್ಯೋಗವನ್ನು ಮಾಡುತ್ತಾರೆ. ಸಾಕುಪ್ರಾಣಿಗಳ ಬಗ್ಗೆ ಹೆಚ್ಚಿನ ಒಲವಿರುತ್ತದೆ. ಗಾಯನ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುವಿರಿ. ಕುಟುಂಬದ ಜವಾಬ್ದಾರಿಯು ಚಿಕ್ಕ ವಯಸ್ಸಿನಲ್ಲಿ ದೊರೆಯುತ್ತದೆ. ಒಂದಕ್ಕಿಂತಲೂ ಹೆಚ್ಚಿನ ಉದ್ಯೋಗವನ್ನು ಮಾಡಬಲ್ಲಿರಿ. ದುಬಾರಿ ಪದಾರ್ಥಗಳ ಬಗ್ಗೆ ಆಸೆ ಇರುತ್ತದೆ. ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ. ಹೋಟೆಲ್ ವ್ಯವಹಾರದಲ್ಲಿ ಉತ್ತಮ ಆದಾಯ. ಸ್ವಂತ ವಾಹನವಿರುತ್ತದೆ. ಕೇವಲ ನಿಮ್ಮ ಮಾತನ್ನು ಕೇಳುವ ಜನರನ್ನು ನಿಮ್ಮ ಮಿತ್ರರನ್ನಾಗಿ ಮಾಡಿಕೊಳ್ಳಿ. ಹಣದ ಬಗ್ಗೆ ದುರಾಸೆ ಇರುವುದಿಲ್ಲ. ಸಂಪಾದನೆಯ ಒಂದು ಭಾಗವನ್ನು ಜನಸೇವೆಗಾಗಿ ಮೀಸಲಿಡುವಿರಿ. ಪಾಲುಗಾರಿಕೆ ಇರುವುದಿಲ್ಲ. ತಂದೆಯವರ ವ್ಯಾಪಾರದಲ್ಲಿ ಸಹಾಯ ಮಾಡುವಿರಿ. ನೀರನ್ನು ಶುಭ್ರಗೊಳಿಸುವ ಘಟಕ ಆರಂಭಿಸುವಿರಿ. ಐಷಾರಾಮಿ 4 ಚಕ್ರದ ವಾಹನ ಕೊಳ್ಳುವಿರಿ. ಪುಷ್ಯ ನಕ್ಷತ್ರದ ಅಡಿಯಲ್ಲಿ ಜನಿಸಿದ ಜನರು ಹೆಚ್ಚು ಸೃಜನಶೀಲರು ಮತ್ತು ಕಲೆಗಾಗಿ ನೈಸರ್ಗಿಕ ಪ್ರತಿಭೆಯನ್ನು ಹೊಂದಿರುತ್ತಾರೆ. ಅವರು ಸಾಮಾನ್ಯವಾಗಿ ಸಂಗೀತ, ನೃತ್ಯ ಮತ್ತು ಸೃಜನಾತ್ಮಕ ಅಭಿವ್ಯಕ್ತಿಯ ಇತರ ಪ್ರಕಾರಗಳಲ್ಲಿ ಪರಿಣತಿಯನ್ನು ಹೊಂದಿರುತ್ತಾರೆ. ಈ ವ್ಯಕ್ತಿಗಳು ತಮ್ಮ ಬುದ್ಧಿವಂತಿಕೆ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಅವರು ತ್ವರಿತವಾಗಿ ಕಲಿಯುವವರು ಮತ್ತು ತೀಕ್ಷ್ಣವಾದ ಸ್ಮರಣೆಯನ್ನು ಹೊಂದಿರುತ್ತಾರೆ. ಅವರು ಜ್ಞಾನದ ಬಾಯಾರಿಕೆಯನ್ನು ಹೊಂದಿದ್ದಾರೆ ಮತ್ತು ಯಾವಾಗಲೂ ಹೊಸದನ್ನು ಕಲಿಯಲು ಬಯಸುತ್ತಾರೆ. ಪುಷ್ಯ ನಕ್ಷತ್ರದ ಅಡಿಯಲ್ಲಿ ಜನಿಸಿದ ಜನರು ಅತ್ಯಂತ ಪೋಷಣೆ ಮತ್ತು ಕಾಳಜಿಯುಳ್ಳವರಾಗಿದ್ದಾರೆ. ಅವರು ತಮ್ಮ ಕುಟುಂಬ ಮತ್ತು ಸ್ನೇಹಿತರ ಬಗ್ಗೆ ಆಳವಾದ ಪ್ರೀತಿಯನ್ನು ಹೊಂದಿದ್ದಾರೆ ಮತ್ತು ಪ್ರತಿಯೊಬ್ಬರೂ ಕಾಳಜಿ ವಹಿಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು ತಮ್ಮ ಮಾರ್ಗದಿಂದ ಹೊರಡುತ್ತಾರೆ. ಈ ವ್ಯಕ್ತಿಗಳು ಜೀವನಕ್ಕೆ ಶಿಸ್ತುಬದ್ಧ ಮತ್ತು ಪ್ರಾಯೋಗಿಕ ವಿಧಾನವನ್ನು ಹೊಂದಿರುತ್ತಾರೆ. ಅವರು ಕಠಿಣ ಪರಿಶ್ರಮ ಮತ್ತು ತಮ್ಮ ಗುರಿಗಳನ್ನು ಸಾಧಿಸಲು ಸಮರ್ಪಿತರಾಗಿದ್ದಾರೆ. ಯಶಸ್ವಿಯಾಗಲು ಅಗತ್ಯವಾದ ಪ್ರಯತ್ನಗಳನ್ನು ಮಾಡಲು ಅವರು ಹೆದರುವುದಿಲ್ಲ. ಪುಷ್ಯ ನಕ್ಷತ್ರದ ಅಡಿಯಲ್ಲಿ ಜನಿಸಿದ ಜನರು ಬಲವಾದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಒಲವನ್ನು ಹೊಂದಿರುತ್ತಾರೆ. ಅವರು ದೈವಿಕದಲ್ಲಿ ಆಳವಾದ ನಂಬಿಕೆಯನ್ನು ಹೊಂದಿದ್ದಾರೆ ಮತ್ತು ಧ್ಯಾನ, ಯೋಗ ಮತ್ತು ಪಠಣದಂತಹ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಆಗಾಗ್ಗೆ ಆಕರ್ಷಿತರಾಗುತ್ತಾರೆ. ಜನ್ಮ ಕುಂಡಲಿಯಲ್ಲಿ ಪುಷ್ಯ ನಕ್ಷತ್ರದ ಉಪಸ್ಥಿತಿಯು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದು ಜೀವನದಲ್ಲಿ ಅದೃಷ್ಟ, ಸಮೃದ್ಧಿ ಮತ್ತು ಸಂತೋಷವನ್ನು ಸೂಚಿಸುತ್ತದೆ. ಈ ವ್ಯಕ್ತಿಗಳು ತಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವ ಸಾಧ್ಯತೆಯಿದೆ. ಒಟ್ಟಾರೆಯಾಗಿ ಪುಷ್ಯ ನಕ್ಷತ್ರದ 3ನೇ ಪಾದದ ಅಡಿಯಲ್ಲಿ ಜನಿಸಿದ ಜನರು ಹೆಚ್ಚು ಆಶೀರ್ವಾದ ಮತ್ತು ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ. ಅವರು ತಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ಯಶಸ್ಸನ್ನು ಆಕರ್ಷಿಸುವ ನೈಸರ್ಗಿಕ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಪುಷ್ಯ ನಕ್ಷತ್ರದ 4ನೇ ಪಾದವು ವೃಶ್ಚಿಕ ನವಾಂಶದಲ್ಲಿ ಬರುತ್ತದೆ ಮತ್ತು ಮಂಗಳನಿಂದ ಆಳಲ್ಪಡುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದ ಸ್ಥಳೀಯರು ಆರೋಗ್ಯ ಸಮಸ್ಯೆಗಳಿಂದ ತಮ್ಮ ಆರಂಭಿಕ ಶಿಕ್ಷಣದಲ್ಲಿ ಹಿನ್ನಡೆಯನ್ನು ಹೊಂದಿರಬಹುದು. ಅಲ್ಲದೆ ನಿಮ್ಮ ಬೇಜವಾಬ್ದಾರಿ ವರ್ತನೆಯನ್ನು ಬದಲಾಯಿಸದಿದ್ದರೆ ಜೀವನದಲ್ಲಿ ನಿಮ್ಮನ್ನು ನಿರಾಸೆಗೊಳಿಸಬಹುದು. ಪುಷ್ಯ ನಕ್ಷತ್ರದ 4ನೇ ಪಾದದ ಅಡಿಯಲ್ಲಿ ಜನಿಸಿದ ಜನರು ಕೆಲವು ನಿರ್ದಿಷ್ಟ ಲಕ್ಷಣಗಳು ಮತ್ತು ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತಾರೆ.
ಅದು ಇತರ ನಕ್ಷತ್ರಗಳ ಅಡಿಯಲ್ಲಿ ಜನಿಸಿದವರಿಗಿಂತ ಭಿನ್ನವಾಗಿರುತ್ತದೆ. ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಪುರುಷರ ಕೆಲವು ಸಾಮಾನ್ಯ ಲಕ್ಷಣಗಳು ಮತ್ತು ಗುಣಲಕ್ಷಣಗಳು ಇಲ್ಲಿವೆ. ಪುಷ್ಯ ನಕ್ಷತ್ರದ 4ನೇ ಪಾದದ ಅಡಿಯಲ್ಲಿ ಜನಿಸಿದ ಪುರುಷರು ತಮ್ಮ ಪ್ರಾಯೋಗಿಕ ಮತ್ತು ಶಿಸ್ತಿನ ಜೀವನ ವಿಧಾನಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅವರು ಕಠಿಣ ಪರಿಶ್ರಮ ಮತ್ತು ತಮ್ಮ ಗುರಿಗಳಿಗೆ ಸಮರ್ಪಿತರಾಗಿದ್ದಾರೆ ಮತ್ತು ಅವರು ಯಶಸ್ಸನ್ನು ಸಾಧಿಸಲು ಅಗತ್ಯವಾದ ಪ್ರಯತ್ನದಿಂದ ಹಿಂದೆ ಸರಿಯುವುದಿಲ್ಲ. ಪುಷ್ಯ ನಕ್ಷತ್ರದ 4ನೇ ಪಾದವು ಶಿಸ್ತು ಮತ್ತು ಆಧ್ಯಾತ್ಮಿಕತೆಯ ಗ್ರಹವಾದ ಶನಿಯೊಂದಿಗೆ ಸಂಬಂಧಿಸಿದೆ. ಆದ್ದರಿಂದ ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದ ಪುರುಷರು ಆಳವಾದ ಆಧ್ಯಾತ್ಮಿಕ ಒಲವನ್ನು ಹೊಂದಿರುತ್ತಾರೆ. ಅವರು ಸಾಮಾನ್ಯವಾಗಿ ಧ್ಯಾನ, ಯೋಗ ಮತ್ತು ಇತರ ರೀತಿಯ ಆತ್ಮಾವಲೋಕನದಂತಹ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಆಕರ್ಷಿತರಾಗುತ್ತಾರೆ. ಪುಷ್ಯ ನಕ್ಷತ್ರದ 4ನೇ ಪಾದದ ಅಡಿಯಲ್ಲಿ ಜನಿಸಿದ ಪುರುಷರು ತಮ್ಮ ಕುಟುಂಬ ಮತ್ತು ಪ್ರೀತಿಪಾತ್ರರ ಬಗ್ಗೆ ಅತ್ಯಂತ ಕಾಳಜಿ ಮತ್ತು ಪೋಷಣೆ ಮಾಡುತ್ತಾರೆ. ಅವರು ತಮ್ಮ ಹತ್ತಿರವಿರುವವರ ಬಗ್ಗೆ ಬಲವಾದ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಮತ್ತು ಅವರು ತಮ್ಮ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ತಮ್ಮ ಮಾರ್ಗದಿಂದ ಹೊರಗುಳಿಯುತ್ತಾರೆ. ಪುಷ್ಯ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದ ಪುರುಷರು ಸಾಮಾನ್ಯವಾಗಿ ಕಲೆಯಲ್ಲಿ ನೈಸರ್ಗಿಕ ಪ್ರತಿಭೆಯನ್ನು ಹೊಂದಿರುತ್ತಾರೆ. ಅವರು ಸೃಜನಾತ್ಮಕ ಮತ್ತು ಕಲಾತ್ಮಕ ಮತ್ತು ಅವರು ಸಾಮಾನ್ಯವಾಗಿ ಸಂಗೀತ, ಚಿತ್ರಕಲೆ, ಬರವಣಿಗೆ ಮತ್ತು ಇತರ ಸೃಜನಶೀಲ ಅನ್ವೇಷಣೆಗಳಂತಹ ಕ್ಷೇತ್ರಗಳಲ್ಲಿ ಉತ್ಕೃಷ್ಟರಾಗಿದ್ದಾರೆ. ಪುಷ್ಯ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದ ಪುರುಷರು ಬುದ್ಧಿವಂತರು ಮತ್ತು ವಿಶ್ಲೇಷಣಾತ್ಮಕರು. ಅವರು ತೀಕ್ಷ್ಣವಾದ ಮನಸ್ಸನ್ನು ಹೊಂದಿದ್ದಾರೆ ಮತ್ತು ತ್ವರಿತವಾಗಿ ಕಲಿಯುವವರಾಗಿದ್ದಾರೆ. ಅವರು ಜ್ಞಾನದ ಬಾಯಾರಿಕೆಯನ್ನು ಹೊಂದಿದ್ದಾರೆ ಮತ್ತು ಯಾವಾಗಲೂ ಹೊಸದನ್ನು ಕಲಿಯಲು ಬಯಸುತ್ತಾರೆ. ಪುಷ್ಯ ನಕ್ಷತ್ರದ 4ನೇ ಪಾದದ ಜನ್ಮ ಕುಂಡಲಿಯಲ್ಲಿ ಪುಷ್ಯ ನಕ್ಷತ್ರದ ಉಪಸ್ಥಿತಿಯು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದ ಪುರುಷರು ಸಾಮಾನ್ಯವಾಗಿ ಜೀವನದಲ್ಲಿ ಅದೃಷ್ಟ, ಸಮೃದ್ಧಿ ಮತ್ತು ಸಂತೋಷದಿಂದ ಆಶೀರ್ವದಿಸುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಯಾವುದಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕಾದರೆ ನಕ್ಷತ್ರ, ವಾರ, ತಿಥಿ ಎಲ್ಲವನ್ನೂ ಸರಿಯಾಗಿ ಪರಿಶೀಲಿಸಿಕೊಳ್ಳಬೇಕು. ಏಕೆಂದರೆ ಇವರಿಗೆ ಪ್ರತಿ ತಿಂಗಳಲ್ಲೂ ವಿಶೇಷವಾದ ದಿನಗಳು ಹಾಗೆಯೇ ದುಷ್ಟ ದಿನಗಳಿರುತ್ತದೆ. ನೀವು ಕೆಲಸ ಪ್ರಾರಂಭಿಸಬೇಕಾದ ದಿನ ಆದಿವಾರ ಅಂದರೆ ಭಾನುವಾರ ಪುಷ್ಯ ನಕ್ಷತ್ರ ಬಂದರೆ ಸಿದ್ಧಿಯೋಗವಿರುತ್ತದೆ. ಈ ದಿನದಲ್ಲಿ ಯಾವ ಕೆಲಸವನ್ನು ಪ್ರಾರಂಭಿಸಿದರೂ ಲಾಭವಾಗುತ್ತದೆ. ಸೋಮವಾರ ಪುಷ್ಯ ನಕ್ಷತ್ರ ಬಂದರೆ ಯಮಘಂಟಿ ಯೋಗವಿರುತ್ತದೆ. ಅಂದರೆ ಆ ಕೆಲಸದಿಂದ ನಿಮಗೆ ಗಂಡಾಂತರ ಬರುತ್ತದೆ. ಒಂದು ವೇಳೆ ಯಾವುದಕ್ಕೂ ಹೆದರದೆ ಕೆಲಸ ಪ್ರಾರಂಭಿಸಿದರೆ ಆ ಕೆಲಸ ಸಂಪೂರ್ಣವಾಗುವುದಿಲ್ಲ, ಆದರೆ ಅದರ ಸಾಲವು ನಿಮ್ಮನ್ನು ಗಂಡಾಂತರಕ್ಕೆ ಕರೆದೊಯ್ಯುತ್ತದೆ. ಮಂಗಳವಾರ ಪುಷ್ಯ ನಕ್ಷತ್ರ ಬಂದರೆ ದಗ್ಧಯೋಗವಿರುತ್ತದೆ. ಸಾಮಾನ್ಯವಾಗಿ ಈ ದಿನ ನೀವು ಯಾವುದೇ ಕೆಲಸ ಮಾಡಿದರೂ ನಿಮ್ಮದು ಸೋರುಗೈಯಾಗುತ್ತದೆ. ಈ ಕೆಲಸಕ್ಕಾಗಿ ಮನೆ ಮಠ ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಿ. ಅದರಿಂದ ಎಷ್ಟೇ ಹಣ ಬಂದರೂ ರಂಧ್ರದೊಳಗೆ ಹೋದಂತೆ ಖಾಲಿಯಾಗುತ್ತದೆ. ಬುಧವಾರ ಪುಷ್ಯ ನಕ್ಷತ್ರ ಬಂದರೆ ದೇವಯೋಗವಿರುತ್ತದೆ. ಇದು ಕೆಲಸ ಕಾರ್ಯಗಳಿಗೆ ಉತ್ತಮವಾಗಿರುತ್ತದೆ. ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಅಮೃತ ಸಿದ್ಧಿ ಯೋಗವಿರುತ್ತದೆ. ಇದು ಎಲ್ಲ ಕೆಲಸ ಪ್ರಾರಂಭಕ್ಕೂ ಉತ್ತಮವಾಗಿದೆ. ಶುಕ್ರವಾರ ಪುಷ್ಯ ನಕ್ಷತ್ರ ಬಂದರೆ ನಾಶಯೋಗವಿರುತ್ತದೆ. ಈ ದಿನ ಯಾವುದೇ ಕೆಲಸ ಪ್ರಾರಂಭಿಸಿದರೆ ಸರ್ವನಾಶವಾಗುವುದು ಖಂಡಿತ. ಶನಿವಾರ ಪುಷ್ಯ ನಕ್ಷತ್ರ ಬಂದರೆ ಮೃತ್ಯುಯೋಗವಿರುತ್ತದೆ. ಒಂದು ವೇಳೆ ಈ ದಿನ ಯಾವುದಾದರೂ ಕೆಲಸ ಪ್ರಾರಂಭಿಸಿದರೆ ಆ ಕೆಲಸದಿಂದ ನಷ್ಟ ಸಂಭವಿಸುತ್ತದೆ. ಇದರಿಂದ ನೀವು ಮೈ ತುಂಬಾ ಸಾಲ ಮಾಡಿಕೊಳ್ಳಬೇಕಾಗುತ್ತದೆ. ಕೊನೆಗೆ ಚಿಂತೆಯಿಂದ ಮರಣ ಹೊಂದುವ
ಅಥವಾ ಸಾಲದ ಕಾಟದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂಭವವಿರುತ್ತದೆ. ನವಮಿ ತಿಥಿಯಲ್ಲಿ ಪುಷ್ಯ ನಕ್ಷತ್ರ ಬಂದರೆ ವಿಷಯೋಗವಿರುತ್ತದೆ. ಈ ದಿನದಲ್ಲಿ ಹೊಸ ಕೆಲಸವನ್ನು ಪ್ರಾರಂಭಿದರೆ ಅಥವಾ ಯಾವುದಾದರೂ ಸಂಸ್ಥೆಗಳಿಗೆ ಈ ದಿನದಿಂದ ವೃತ್ತಿ ಪ್ರಾರಂಭಿಸಿದರೆ ನೀವು ಸಂಪಾದನೆ ಮಾಡಿದ್ದೆಲ್ಲ ಕೊನೆಗೆ ನಿರ್ಜೀವವಾಗುತ್ತದೆ. 100 ರೂಪಾಯಿ ಸಂಪಾದನೆಯಾದರೆ ಮನೆಗೆ ಬರುವಷ್ಟರಲ್ಲಿ 300 ರೂಪಾಯಿ ಸಾಲವಾಗುತ್ತದೆ. ನಿಮ್ಮ ಸ್ವಂತಕ್ಕೆ ಏನೂ ಉಳಿಯುವುದಿಲ್ಲ. ಒಂದು ವೇಳೆ ಅಲ್ಪ ಸ್ವಲ್ಪ ಕೂಡಿಟ್ಟ ಹಣ ಪೋಷಕರ, ಹೆಂಡತಿ ಮಕ್ಕಳ, ಸ್ನೇಹಿತರ ಆಸ್ಪತ್ರೆಯ ಖರ್ಚಿಗೆ ಹಾಳಾಗುತ್ತದೆ. ಜ್ಯೇಷ್ಠ ಮಾಸದಲ್ಲಿದ್ದಲ್ಲಿ ಪುಷ್ಯ ನಕ್ಷತ್ರ ಬಂದರೆ ಪಾಪ ಗ್ರಹಗಳಿದ್ದರೆ ಮಹಾಶೂಲಯೋಗವಿರುತ್ತದೆ. ವೈಶಾಖದಲ್ಲಿ ಪುಷ್ಯ ನಕ್ಷತ್ರ ಬಂದರೆ ಶೂನ್ಯಯೋಗವಿರುತ್ತದೆ. ಈ ಸಂದರ್ಭದಲ್ಲಿ ನೀವು ಕೆಲಸ ಪ್ರಾರಂಭಿಸಿದರೆ ಆ ಕೆಲಸಕ್ಕಾಗಿ ಪ್ರಯಾಣ ಮಾಡುವಾಗ ಅಪಘಾತ ಉಂಟಾಗುತ್ತದೆ. ಸಾಮಾನ್ಯವಾಗಿ ಈ ದಿನಗಳಲ್ಲಿ ದೂರದ ಪ್ರಯಾಣ ಅಥವಾ ದೇವಸ್ಥಾನಕ್ಕೆ ಹೋದರೂ ಅಪಘಾತವಾಗುತ್ತದೆ. ಅಂಗಾಂಗ ಮುರಿದುಕೊಂಡು ಅಂಗವೈಫಲ್ಯ ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಹೊಸ ಕೆಲಸ ಪ್ರಾರಂಭಿಸುವಾಗ ತಾಳ್ಮೆ ಇರಲಿ, ಅವಸರ ಬೇಡ. ಎಲ್ಲವನ್ನೂ ಯೋಚಿಸಿ ಪರಿಶೀಲಿಸಿ ಕಾರ್ಯ ಕೈಗೊಳ್ಳಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.